ಹೈವೇಲಿ 200 ಹೋಗ್ತಾ ಇದ್ರು ಸ್ಪೀಡ್ ಅನ್ಸಲ್ಲ ಅವಾಗ ಅಣ್ಣ ಚಿನ್ನಾರಿ ನನ್ನ ಮುದ್ದು ಕಂದ ನೀನೇನೆ ಬಂಗಾರಿ 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 ನನ್ನ ಚಿನ್ನಾರಿ ಮುತ್ತ ನೀನೇನೆ ಮಲಗು ನನ್ನ ಕಂದಮ್ಮ ನಿದ್ದೆ ಮಾಡು ಕಂದಮ್ಮ ಮಲಗಿ ನೀನು ನಿದ್ದೇಲಿ ಒಳ್ಳೆ ಕನಸು ಕಾಣಮ್ಮ. ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ರೆ ನಾವು ಹೋಟೆಲ್ಗೆ ತಿನ್ನೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. 3 ತಿಂಗಳಾದಮೇಲೆ ನಾನು ಸ್ಪೈಸಿ ಫುಡ್ನ ಸ್ವಲ್ಪ ಟೇಸ್ಟ್ ಮಾಡ್ಬೋದು ಅಂತ ಹೇಳಿದರು. ಸೊ ಮನೆಯವರು ಗೊತ್ತಿಲ್ಲದ್ರಂಗೆ ನಾವೆಲ್ಲರೂ ಹೋಗ್ತಾ ಇರೋದು. ಲಕ್ಕಿನ ಕರ್ಕೊಂಡು ಫಸ್ಟ್ ಟೈಮ್ ಹೋಟೆಲ್ ಆಸರೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಲಕ್ಕಿ ಬಂಗಾರ 3 months ಆಗಿರೋದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಚಿನ್ನು ನೋಡು ಹೆಂಗ್ ನೋಡ್ತಾನೆ. ಯೋಗೇಶ್ ಅವರು ಗಾಡಿ ಓಡಿಸ್ತವ್ರೆ. ಉಷಾ, ಭೂಮಿ, ದಿವ್ಯಾ, ಶಿವು ಇಲ್ಲ ದಿವ್ಯಾ ಎಲ್ಲಾರು ತೋರಿಸಿನಿ. ನಮ್ಮ ಮುದ್ದು ಬಂಗಾರ ಹೆಂಗ್ ನೋಡ್ತೈತೆ ನೋಡ್ರಿ ಎಲ್ಲಾರ್ದು. ಹಾಚಿ ಬಂಗಾರ ಹಚ್ ಮಲ್ಕ ಬಂಗಾರ ಮುದ್ದು ಬಂಗಾರು ಚಿನಿ ಬಂಗಾರು ಮುದ್ದು ಪಾಪ. ರೈಡ್ ಹೋಗ್ತಾ ಇದೀವಿ. ರೈಡು ನಮ್ಮ ಲಕ್ಕಿ ಬಂಗಾರದ್ದು ಫಸ್ಟ್ ಹೋಟೆಲ್ ರೈಡು. ನೀನು ತಿಂದ್ಮೇಲೆ ನಲ್ಲಿ ಮುಳೆ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತೀವಿ ಮಗನೆ. ಗುಂಡು ಪಾಪ ಚಿನ್ನು ಬಂಗಾರ ಮುದ್ದು ಬಂಗಾರ ಬಾಯ್ ಬಿಟ್ಲಾಗು ಬಂಗಾರ. ಬಂದೇ ಬಿಡ್ತು ನಮ್ಮ ಫೇವ್ರೇಟ್ ಜಾಗ ಹೋಟೆಲ್ ಹಾಸರೆ. ಇಲ್ಲಿ ಎಷ್ಟು ಟೇಸ್ಟಿ ಫುಡ್ ಇರುತ್ತೆ ಗೊತ್ತಾ. ಡೆಲಿವರಿಗೆ 1 day ಮುಂಚೆ ಕೂಡ ನಾನು ಹೋಟೆಲ್ ಹಾಸರಿಗೆ ಹೋಗ್ಬೇಕಂತ ತುಂಬ ನೆನೆಸ್ಕೊತಿದ್ದೆ. ಬಟ್ ಫೈನಲಿ ಇವಾಗ ಅದು ನೆರವೇರಿದೆ. 3 months ಆಫ್ಟರ್ ಡೆಲಿವರಿ 3 months. ಹೋಟೆಲ್ ಒಳಗೆ ಬರ್ತಿದ್ದಂಗೆ ಒಳ್ಳೆ ಆಂಬಿಷನ್ ಸಿಗುತ್ತೆ. ವೆದರ್ ಕೂಡ ಸಖತ್ತಾಗಿತ್ತು. ಜೊತೆಗೆ ಬಾಳೆ ಎಲೆ ಊಟ ನಾವಂತೂ ಮಿಸ್ ಮಾಡ್ಕೊಳಕ್ಕೆ ರೆಡಿ ಇದ್ದಿಲ್ಲ. ಅಷ್ಟೊಂದು ನಮ್ಮ ಲಕ್ಕಿ ಒಂದು ಚೂರು ಗುಟುಕು ನಿದ್ದೆನ ಮಾಡಿಬಿಟ್ಟಿದ್ದ. ಇದೇ ಥರ ನಾನು ಊಟ ಮಾಡೋವರೆಗೂ ಮಲಗಿರಲಿ ಅಂತ ನಾನು ಬಯಸಿದ್ದೆ. ಬಟ್ ಅದು ಆಗಲಿಲ್ಲ. ಮಕ್ಕಳು ತಾಯಿ ಊಟ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ನಿದ್ದೆ ಮಾಡಲ್ಲ ಅನ್ನೋದಂತೂ ನನಗೆ ಈ ನಡುವೆ ಗೊತ್ತಾಗೇ ಬಿಟ್ಟಿದೆ. ಸೊ ಇವಾಗ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದೀನಿ. ತಟ್ಟೆ ಆಸಿದ ತಕ್ಷಣವೇ ಕಣ್ಣು ಬಿಟ್ಕೊಂಡು ನೋಡ್ತಾನೆ. ಸೊ ಫೈನಲಿ ಎಲ್ಲರೂ ಸ್ವಲ್ಪ ಹೊತ್ತು ಪಾಪನ ಕ್ಯಾರಿ ಮಾಡ್ತಾಯಿದ್ರು, ನಾವು ಕೂಡ ಊಟ ಮಾಡಲಿ ಅಂತ. ಸೊ ನಾನು ತಿಂದೆ, ತುಂಬ ಚೆನ್ನಾಗಿತ್ತು. ಬಟ್ ಇದರಲ್ಲಿ ನನ್ನ ತಂಗಿಗೆ ತುಂಬ ಹುಷಾರಿದ್ದಿಲ್ಲ. ಅವಳಿಗಂತೂ ಯಾವ ಊಟನೂ ತಿನ್ನೋಕ್ಕಾಗಲಿಲ್ಲ. ಬಟ್ ಹೋಟೆಲ್ ಆಸರೆಯಲ್ಲಿ ಬಂದು ನಾನು ಊಟ ಮಿಸ್ ಮಾಡ್ಕೊಂಡಲ್ಲ ಅಂತ ತುಂಬ ಬೇಜಾರಾಗಿದ್ಲು. ಬೇಜಾರು ಮಾಡ್ಕೋಬೇಡ ಉಷಾ, ನೆಕ್ಸ್ಟ್ ಟೈಮ್ ಮತ್ತೆ ಬರೋಣ ಅಂತ ಹೇಳಿ ಸಮಾಧಾನ ಮಾಡಿದೆ. ಒರೆಸ್ತಾ ಗ್ರೀನ್ ಎಲೆ. ನೀವಂತೂ ನನ್ನ ತಟ್ಟೆ ನೋಡ್ತಾ ಇದ್ರೆ ತುಂಬ ಖುಷಿ ಪಟ್ಬಿಡ್ತೀರಾ. ಬಾಳೆ ಎಲೆಯಲ್ಲಿ ಆ ನಲ್ಲಿ ಮೂಳೆ ಬರುತ್ತೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಅವನು ಆಗಲೇ ರೆಡಿ ಅವ್ರಿಗೆ ದಿವ್ಯಾ. ಯಾಕೆ ಬಂದ್ಬಿಡು ಹಂಗೆಲ್ಲ ಆಗಲ್ಲ. ನೋಡಿ ನಲ್ಲಿ ಮೂಳೆ ಎಷ್ಟು ಜ್ಯೂಸಿಯಾಗಿ, ಎಷ್ಟು ಟೇಸ್ಟಿಯಾಗಿ, ಪರಿಮಳ ಅಂತೂ ಸಖತ್ತಾಗಿರುತ್ತೆ. ಈ ಹೋಟೆಲ್ ಅಡ್ರೆಸ್ ಬೇಕಿದ್ರೆ ನಾನು ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಒಂದ್ಸಲಿ ವಿಸಿಟ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರನೇ ನನ್ನ ಚಾನಲಲ್ಲಿರೋ ವೀಡಿಯೋಸು ನಿಮಗೆ ಬರೋದು. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ, ಊಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಲ್ಲ ನನ್ನ ಬಿಟ್ಟು ಎಲ್ಲ ಹೆಂಗೆ ತಿಂದಾರೆ ನೋಡಿ. ನಾನು ಏನು ತಿಂದೇ ಇಲ್ಲ. ಈಗೆಲ್ಲ ನಮ್ದು ಹ್ಯಾಬಿಟ್ ಅಲ್ಲ. ಎಲ್ಲರೂ ಊಟ ಮುಗಿಸೋ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಸ್ವಲ್ಪ ಎನರ್ಜೆಟಿಕ್ ಆಗಿ ಮಾತಾಡೋದು ಕಲ್ತಿದ್ಲು ಅಂತ ನನಗೆ ಅನಿಸ್ತಾ ಇತ್ತು. ಸೊ ಊಟ ಮುಗಿಸ್ಕೊಂಡು ನಾವು ಮನೆ ಕಡೆ ವಾಪಸ್ ಬಂದ್ವಿ. ಯಾಕಂದರೆ ಸಂಜೆ ಇತ್ತು. ಒಂದು ದೊಡ್ಡ ಸರ್ಪ್ರೈಸ್ ಇವೆಂಟ್. ಹೋಗ್ತಾ ನಿಮಗೆ ವೀಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ ಏನು ಸರ್ಪ್ರೈಸ್ ಅಂತ. ನಾವು ಮನೆ ಕಡೆ ವಾಪಸ್ ಬರಬೇಕಾದ್ರೆ ಒಂದು ಹಾಡನ್ನ ಹಾಕ್ಕೊಂಡು ಎಲ್ಲ ಖುಷಿಯಾಗಿ ಬರ್ತಾ ಇದ್ವಿ. ಪಾಪುನ ನನ್ನ ತಂಗಿ ಶಿಫ್ಟ್ ಮಾಡಿದ್ದೆ. ನಾನು ನನ್ನ ತಂಗಿನ ಕುಂದಿಸ್ಕೊಂಡಿದ್ದೆ, ಅವಳು ಸ್ವಲ್ಪ ಕೂಲ್ ಆಗಲಿ ಅಂತ. ಅವಳ ಹತ್ರ ಮಾತಾಡಿಕೊಂಡು ಮನೆಗೆ ಬಂದ್ವಿ. ಮನೇನ ಒಂಚೂರು ಕ್ಲೀನ್ ಮಾಡಿಕೊಂಡು ಪಾಪು ಜೊತೆ ಒಂದು ಕ್ಯೂಟ್ ಪಿಕ್ಸ್ ವೀಡಿಯೋಸ್ನ ತಗೊಂಡು ಖುಷಿಯಾಗಿದ್ವಿ. ಅಷ್ಟರಲ್ಲಿ ಸಂಜೆ ಆಗೋಯ್ತು. ಮನೆಗಂತೂ ಎಲ್ಲರೂ ಬಂದೇ ಬಿಟ್ಟರು. ಏನು ವಿಷಯ ಅಂತ ಯೋಚನೆ ಮಾಡ್ತಿದ್ದೀರಾ. ಪಾಪುಗೆ 3 ತಿಂಗಳು ಕಂಪ್ಲೀಟ್ ಆಗಿರೋದಕ್ಕೆ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ಇತ್ತು.
ಸೊ ಅದನ್ನು ಸೆಲೆಬ್ರೇಟ್ ಮಾಡಬೇಕಲ್ವಾ. ಸೊ ಅದಕ್ಕೆ ನಮ್ಮ ಅತ್ತೆ ಮೈದ್ನ ನಮ್ಮ ಮಾವ ನಾದ್ನೆಲ್ಲ ಬಂದಿದ್ದರು. ಸೊ ಜೊತೆಗೆ ಲಕ್ಕಿ ಅವರ ಮುತ್ತಜ್ಜಿ ಕೂಡ ಈ ಸಲ ಆ್ಯಡ್ ಆಗಿದ್ದರು. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು, ಯಾವಾಗಪ್ಪ ಈ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡೋಣ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಮನೆಗೆ ಎಲ್ಲರೂ ಸೇರಿದಾಗ ತುಂಬಾ ಖುಷಿ ವಾತಾವರಣ ಇರುತ್ತೆ. ಸೊ ನಮ್ಮ ಪಾಪು ಈ ಥರ ಪ್ಲಾನ್ನ ವರ್ಕ್ ಆಗೋಕ್ಕೆ ಬಿಡೋದಿಲ್ಲ. ಏನಾಯಿತು ಅಂತ ಈ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಒಂದು ಕೂಗ್ಲಿಕ್ಕಿನ ಒಂದು ಆಡಿದ್ನ ಅಜ್ಜಿ ಲಕ್ಕಿ 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 ಅಂತ ಅಲ್ಲಿದ್ರೆ ಕೂಡ ಲೆಕ್ಕ ನೋಡ್ತಾನೆ. ಕೂರ್ಸ್ಕೊಬಾರ್ದಲ್ಲಿ ನೋಡೋದು ನೋಡ್ದ ಏನು ಇವರೆಲ್ಲ ಲಕ್ಕಿ ಬಂದಾರ ಅಲ್ಲಿ ನೋಡ್ದದು. ಹೌದಪ್ಪ ಅಮ್ಮ ಚೆನ್ನಾಗಿ ಕಾಣಿಸ್ಕೊಳ್ತಾಳೆ ಇವತ್ತು. ಅಲ್ಲಿ ಮಮ್ಮಿನೇ ಫ್ರೈ ಮೇಲೆ ಬರ್ತಾಳ ಇರ್ರಿ ಒಂದ್ ನಿಮಿಷ ಅವ್ರ ಮೇಲೆ ಕೂತ್ಕೊಳ್ರಿ. ಜಾಗ ಸಾಲ ಬಾರ ಇನ್ನ ಈ ಕಡೆ ಟೈಮ್ ಆಗಿಲ್ಲ ಇವಾಗ ತುಳ್ದ್ಬಿಡ್ತಿಲ್ಲ ಅನ್ನೋದು ಭಯ ಐತೈತೆ. ಒನ್ ಸೆಕೆಂಡ್. ಓಕೆ. ಹತ್ತದ ಇಲ್ಲಪ್ಪ ಅಷ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀರಾ. ನನಗೂ ಅದಕ್ಕೂ ಸಮೇತ ಫ್ರಿಜ್ಜಲ್ಲಿ ಇರ್ತಾರೆ ಯಾರಾದ್ರು. ಯಾರು ಇಟ್ಟಿದ್ದು ಬಾಕ್ಸ್ ತಗೊಂಡು ಇಟ್ಟಿದ್ದೆ ಯಾರು ನೋಡ ಓಕೆ ನೋಡ ಏಯ್ ಓಕೆ ನೋಡಿ ಕಟ್ ಮಾಡಿ ಅವನ ಮುಖ ಹೆಂಗ್ ಕೂತ್ಕೊಂತಿದ್ದಾನೆ. ಖುಷಿ ನೋಡ್ತಾನ ಕಟ್ ಮಾಡ್ತಾರೆ ತಾಳೆ ಬಜಾವ್ ತಾಳೆ ಬಜಾವ್ ಅಲ್ಲ ಕೈಯಲ್ಲಿ ಇಟ್ಕೊಂಡು ತಾಳೆ ಬಜಾವ್ ತಾಳೆ ಬಜಾವ್ ಆಡ್ರೆ ಅಂತ ನೋನು ಇಲ್ಲ ಕೈಯೇ ಇನ್ನ ಈ ಬೇಡ ಕಲ್ಲಲ್ಲಿ ಆಡ್ಸಲ್ಲ ಅವನೇ. ಹಾಂ ಸಾಕು. ಮಾ ಅವ್ನು ಕೇಕ್ ತಿನ್ನಿಸ್ಬೇಡ. ತಿನ್ನ ಅದು ಬರೀ ಕ್ರೀಮ್ ಅದು ಸೈಡ್ ಗಿಡ ನಾನು ತಿನ್ನಲ್ಲಪ್ಪ, ಹೆಂಗೆ ಸುಮ್ಮನೆ ಹಿಂಗೆ ಇಡ್ಕೊ. ತಿನ್ಕಳ ಹೋಗ್ಲಿಲ್ಲ ಕ್ರೀಮ್ ಬರೀ ಅದು ತಿನ್ನ ಏನಾಗಲ್ಲ. ಈಗ ಕೊಡ ಇಲ್ಲ ಐತೆ ನೋಡೋಣ. ಯಾರು ಬಗಾರಿ ಬಂಗಾರ ನೋಡು ಬಂಗಾರ. ಜೀನ್ಸ್ ಹಾಕೊಂಡೈತೆ. ಕಕ್ಕಿ ಕಕ್ಕಿ ಅದು ತೆಗೆದ್ಬಿಟ್ಟಲ್ಲ. ಏಯ್ ಕಕ್ಕ ಮಾತಾಡಕ್ ಬಂದ ಪಾಪ ಅವ್ನು ನಿಲ್ಲಿಸ್ಬಿಟ್ಟ. ಅಮ್ಮ 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 ಹೆಂಗೈತೆ ಮಗ? ಹೆಂಗವನೆ ನನ್ನ ಮುದ್ದು ಪಾಪ ಹೆಂಗವನೆ. ಸೊ ಫೈನಲಿ ಕೇಕ್ನ ಕಟ್ ಮಾಡಿದ್ವಿ. ಅವನು ವಾಮಿಟ್ ಮಾಡ್ಕೊಂಡ, ಆಮೇಲೆ ಆ ಡ್ರೆಸ್ ಚೇಂಜ್ ಮಾಡಿದ್ವಿ. ನಾನು ತುಂಬ ಸಣ್ಣ ಆಗಿದೆ ಅಂತ ನಮ್ಮ ಮನೇಲೆಲ್ಲರೂ ಮಾತಾಡ್ತಾಯಿದ್ರು. ಆದರೆ ನಿಮ್ಗೊಂದು ವಿಷಯ ಗೊತ್ತಾ, ನಾನು ಹೇಳ್ದಂಗೆ ಎಲ್ಲರೂ ಕೂತ್ಕೊಂಡು ಮಾತಾಡೋಷ್ಟು ಟೈಮ್ ಉಳಿಲೇ ಇಲ್ಲ. ಸೊ ನಮ್ಮ ಅತ್ತೆ ನಮ್ಮ ಮೈದ್ನವರೆಲ್ಲ ಬೇಗ ಹೊರಡಬೇಕಿತ್ತು. ಸೊ ಕೇಕ್ ಕಟಿಂಗ್ ಆದಮೇಲೆ ಪಾಪು ಜೊತೆ ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಫೋಟೋಸ್ ತೊಗೊಂಡು ನಾವು ಮನೆಗೆ ಹೊಡ್ತೀವಿ ಅಂತ ಅವ್ರು ಹೊರಟ್ರು. ನನಗಂತೂ ಈ ದಿನ ಸಖತ್ತಾಗಿತ್ತು. ಯಾಕಂದರೆ ಮತ್ತೆ ಈ ಕ್ಷಣನ ನೋಡಿದಾಗೆಲ್ಲ ನನಗೆ ಆ ದಿನಗಳು ತುಂಬ ಚೆನ್ನಾಗಿ ನೆನಪಾಗತ್ತೆ. ಸೊ ನಿಮಗೆ ಯಾರಿಗೆಲ್ಲ ಈ ಥರ ದಿನಗಳನ್ನ ಕೌಂಟ್ ಮಾಡೋಕ್ಕೆ ಇಷ್ಟ, ನೆನಪು ಮಾಡ್ಕೊಳ್ಳೋಕೆ ಇಷ್ಟ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.